ಹಾಯ್ ಗೈಸ್, ನಮಸ್ತೆ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಸೊ ಇವತ್ತಿನ ವಿಡಿಯೋ ಏನಪ್ಪ ಅಂತಂತಂದರೆ, ಐ ಥಾಟ್ ನಾನು ಅಂದ್ಕೊಂಡೆ ನನ್ನ ಎಜುಕೇಷನ್ ಬಗ್ಗೆ. ನಾನು ಮುಂಚೆ ಏನು ವರ್ಕ್ ಮಾಡ್ತಿದ್ದೆ ಆ್ಯಂಡ್ ಈಗ ಏನು ಮಾಡ್ತಿದ್ದೀನಿ, ಆ್ಯಂಡ್ ಲವ್ ಆರ್ ಅರೇಂಜ್ ಮ್ಯಾರೇಜ್, ನಮ್ಮ ಲವ್ ಸ್ಟೋರಿಯ ಅವಾಗ ನನ್ನ ಮಗ ಹಂಗೆ ಆಡ್ತಾನೆ, ಇಗ್ನೋರ್ ಮಾಡಿ. ಓಣಮ್ಮ ಓಣಮ್ಮ ಓಣ ಸ್ವಾಮಿ ದ ದಾ ಇದ್ರೆ ಅಷ್ಟೇ, ಏನು ಮಾಡೋಕ್ಕಾಗಲ್ಲ. ಅವ್ರನ್ನೂ ನೋಡ್ಕೋಬೇಕು, ಇದನ್ನು ಮಾಡಬೇಕು. ಈಗ ಸ್ವಲ್ಪಕ್ಕೆ ನಮ್ಮ ಒಂದು ಅರ್ಧ ಗಂಟೆ ಮುಂಚೆ ನನ್ನ ಕೈ ಓದೆ ತಿಂದ. ಜಸ್ಟ್ ಇಗ್ನೋರ್ ದಟ್. ಆನ್ ಪಾಟಿಗೆ ಅವನು ಆಟ ಆಡ್ತಿರ್ತಾನೆ. ಸೈಕಲ್ ಬೀಳಿಸ್ತಾನೆ, ಎತ್ತಕ್ಕಾಗಲ್ಲ, ಅಳ್ತಾನೆ. ಓ ಮೈ ಗಾಡ್, ಮಕ್ಳು ಇಟ್ಕೊಂಡು ಏನು ಮಾಡೋಕ್ಕೂ ಆಗಲ್ಲ. ಇಟ್ಸ್ ಓಕೆ. ಇನ್ನೂ ಯಾರೇ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋಸ್ ನೋಡಿ. ನನಗೆ ಸಬ್ಸ್ಕ್ರೈಬರ್ಸ್ ಇನ್ಕ್ರೀಸ್ ಆದಂಗೆ ನನಗೂ ಒಂದು ಸಪೋರ್ಟ್ ಬಂದಂಗೆ ಆಗುತ್ತೆ. ಆ್ಯಂಡ್ ಐ ಗೆಟ್ ಸಮ್ ಕಾನ್ಫಿಡೆನ್ಸ್. ನನಗೆ ಕಾನ್ಫಿಡೆನ್ಸ್ ಬಂದಂಗೆ ಆಗುತ್ತೆ. ನನಗೆ ಕಾನ್ಫಿಡೆನ್ಸ್ ಸಿಗ್ದಂಗೆ ಆಗುತ್ತೆ. ನನ್ನ ವೀಡಿಯೋಸ್ ನೋಡ್ತಿದ್ದಾರಪ್ಪ ಜನ, ನಾನು ಇನ್ನೂ ಚೆನ್ನಾಗಿ ಕಂಟೆಂಟ್ ಮಾಡಬೇಕು. ಆ್ಯಂಡ್ ಲಿಟ್ರಲಿ ಕಂಟೆಂಟ್ ಮಾಡೋದು ಈಸಿ. ಯೋಚನೆ ಮಾಡಿದ್ರು ಏನು ಕಂಟೆಂಟ್ ಮಾಡಬೇಕು ಅಂದರೆ ಫ್ಯಾಮಿಲಿ ಇರೋರಿಗೆ ಕ್ಯಾಮ್ರಾ ಮುಂದೆ ಬಂದು ಈ ಥರ ಎಲ್ಲ ಮಾಡೋಕ್ಕೆ ಅವ್ರಿಗೆ ಇಷ್ಟ ಇಲ್ಲ. ನಾನು ಏನು ಹೇಳಿದ್ರು ಸಪೋರ್ಟ್ ಮಾಡ್ತಾರೆ. ಇಟ್ಸ್ ಓಕೆ. ನಾನೇ ಕಂಟೆಂಟ್ ಮಾಡಿ ಥಿಂಕ್ ಮಾಡಿ ಓಕೆ ಯೂಸ್ ಮಾಡಲ್ಲ. ಬಿಕಾಸ್ ಐ ಡೋಂಟ್ ವಾಂಟ್ ಟು ಯೂಸ್ ಇಟ್. ಜಸ್ಟ್ ಐಲ್ ಟೆಲ್. ನಾನು ಹಂಗೆ ರ್ಯಾಂಡಮ್ ಆಗಿ ಹೇಳೋಣ ಅಂತ ಅಂದ್ಕೊಂಡೆ. ಸ್ಟಾರ್ಟಿಂಗ್ ನನ್ನ ಸ್ಕೂಲಿಂಗ್, ನಾನು 7th ತನಕ ಅಪ್ಪ ಅಮ್ಮನ ಜೊತೆನೇ ಓದಿದ್ದು ಬ್ಯಾಂಗ್ಳೂರಲ್ಲಿ. ಇಟ್ ವಾಸ್ ಇಂಗ್ಲೀಷ್ ಮೀಡಿಯಮ್. 7th ತನಕ ಅಲ್ಲಿ ಓದಿದೆ. ನೆಕ್ಸ್ಟ್ ಆ್ಯಂಡ್ ಐ ವಾಂಟ್ ಟು ಟೆಲ್ ಯು ದಟ್ ಐ ವಾಸ್ ಅ ಝೀರೋ ಸ್ಟೂಡೆಂಟ್. ಅಂದರೆ ಹೇಳ್ತಾರಲ್ಲ, ಎದೆಸಿ ಹೇಳಿದ್ರು ನಿಂಗೊಂದು ಅಕ್ಷರ ಇಲ್ಲ ಅಂತ, ಆ ಥರ ಸ್ಟೂಡೆಂಟ್ ನಾನು. 7th ವರ್ಗೂ ಅಪ್ಪ ಅಮ್ಮನ ಜೊತೆ ಆಯಿತು. ನೆಕ್ಸ್ಟ್ 8, 9, 10 ಬಂದು ನಾನು ಹಾಸ್ಟೆಲಲ್ಲಿ ಓದಿದ್ದು. ಇಟ್ ಈಸ್ ಲೈಕ್ ಕನ್ನಡ ಮೀಡಿಯಮ್. ಏನು ಇಂಗ್ಲೀಷ್ ಮೀಡಿಯಮಿಂದ ಕನ್ನಡ ಮೀಡಿಯಮ್? ಎಸ್. ನಾನು ಹೋಗಬೇಕಾಗಿದ್ದ ಸ್ಕೂಲ್ಗೆ ಎಂಟ್ರೆನ್ಸ್ ಎಕ್ಸಾಮ್ ಇತ್ತು. ನಾನು ಎಂಟ್ರೆನ್ಸ್ ಎಕ್ಸಾಮ್ ಬರೆದ್ರೆ ಮಾತ್ರ ಇಂಗ್ಲೀಷ್ ಮೀಡಿಯಮ್ ಪಾಸ್ ಆದರೆ ಮಾತ್ರ ಇಂಗ್ಲೀಷ್ ಮೀಡಿಯಮ್ ಸೇರಿಸ್ಕೊಳ್ಳೋದು. ಆಬ್ವಿಯಸ್ಲಿ ಐ ಆಮ್ ಝೀರೋ. ಹೌ ಕ್ಯಾನ್ ಐ ಪಾಸ್ ಎಂಟ್ರೆನ್ಸ್ ಎಕ್ಸಾಮ್? ಅದನ್ನ ನೆನೆಸ್ಕೊಂಡ್ರೆ ನನಗೆ ಇನ್ನೂ ನಗು ಬರುತ್ತೆ. ಇವಾಗ ನಾನು ಪಾಸ್ ಆಗಿಲ್ಲ ಎಂಟ್ರೆನ್ಸ್ ಎಕ್ಸಾಮ್. ನಮ್ಮಪ್ಪ ನಮ್ಮ ಸರಿ ಪರವಾಗಿಲ್ಲ, ಕನ್ನಡ ಮೀಡಿಯಮಲ್ಲೇ ಓದು ಅಂತ ಹಾಕಿದ್ರು, ಕನ್ನಡ ಮೀಡಿಯಮ್ಗೆ. ಆ್ಯಂಡ್ ನನಗೆ ಅವ್ರು ಏನು ಪಾಠ ಮಾಡಿದ್ದಾರೆ ಅಂತ ಕೂಡ ಅರ್ಥ ಆಗ್ತಿರ್ಲಿಲ್ಲ. ಲಿಟ್ರಲಿ ನಗು ಬರುತ್ತೆ ಇವಾಗ ನೆನೆಸ್ಕೊಂಡ್ರೆ ನನಗೆ. ಓಕೆ, 8th ಸ್ಟ್ಯಾಂಡರ್ಡ್ ಏನೂ ಅರ್ಥ ಆಗಿಲ್ಲ. ಅದು ಹೆಂಗೆ ಪಾಸ್ ಮಾಡಿದ್ರು ನನಗೂ ಗೊತ್ತಿಲ್ಲ, ಪಾಸ್ ಆದೆ. ನೆಕ್ಸ್ಟ್ 9th ಸ್ಟ್ಯಾಂಡರ್ಡ್ ವಾಸ್ ಮೈ ಟರ್ನಿಂಗ್ ಪಾಯಿಂಟ್. ಐ ವಿಲ್ ಸೇ ವೈ, ಹೇಳ್ತೀನಿ ಯಾಕೆ ಅಂತ. 9th ಸ್ಟ್ಯಾಂಡರ್ಡ್ ಬಂದಮೇಲೆ ಐ ಗಾಟ್ ವೆರಿ ಗುಡ್ ಫ್ರೆಂಡ್ ಆ್ಯಂಡ್ ಮೈ ಬೆಸ್ಟ್ ಫ್ರೆಂಡ್. ಅವ್ರ ನೇಮ್ ನಾನು ಮೆನ್ಷನ್ ಮಾಡಲ್ಲ. ಅವರಿಗೆ ಈ ವಿಡಿಯೋ ನೋಡ್ತಾ ಇದ್ದರೆ ಯಾರು ಅಂತ ಗೊತ್ತಾಗಿರುತ್ತೆ. ತುಂಬ ಒಳ್ಳೆ ಫ್ರೆಂಡ್. ಆ್ಯಂಡ್ ಈ ಥರ ಒಂದು ಫ್ರೆಂಡ್ ಓದೋ ಟೈಮಲ್ಲಿ ಜೊತೆಯಲ್ಲಿದ್ದರೆ ತುಂಬ ಹೆಲ್ಪ್ ಆಗುತ್ತೆ. ಆ್ಯಂಡ್ ನಿಮ್ಮ ಕಾನ್ಸಂಟ್ರೇಷನ್ ಓದು ಬಿಟ್ಟು ಬೇರೆ ಕಡೆ ಹೋಗಲ್ಲ. ಐ ಸ್ಕೂಲ್ ಈಸ್ ಲೈಕ್ ಏನಂತಾರೆ, ಸ್ವೀಟ್ 16, ಏನೇನೋ ಆಸೆಗಳು ಬರ್ತಾ ಇರುತ್ತೆ. ಈ ಥರ ಮೈಂಡ್ ಡೈವರ್ಟ್ ಆಗಲ್ಲ ಒಂದು ಒಳ್ಳೆ ಫ್ರೆಂಡ್ ನಿಮ್ಮ ಲೈಫಲ್ಲಿ ಇದ್ದರೆ. ನನ್ನ ಬೆಸ್ಟ್ ಫ್ರೆಂಡ್, ನನಗೊಬ್ಳು ಬೆಸ್ಟ್ ಫ್ರೆಂಡ್ ಇದ್ದಾರೆ. ಅವ್ರಿಗೆ ವಿಡಿಯೋ ನೋಡ್ತಿದ್ರೆ ಅರ್ಥ ಆಗುತ್ತೆ, ನಾನು ಮೆನ್ಷನ್ ಮಾಡಲ್ಲ ಹೆಸರೆಲ್ಲ. ಶಿ ವಾಸ್ ಮೈ ಬೆಸ್ಟ್ ಫ್ರೆಂಡ್. ಆ್ಯಂಡ್ ಅವ್ರು ನನ್ನ ಲೈಫಲ್ಲಿ ಬಂದಿದ್ದು ನನಗೆ ಒಂದು ಓದಿನ ಮೇಲೆ ಆಸಕ್ತಿ ತಂತು. ಅವಳು ಚೆನ್ನಾಗಿ ಓದ್ತಾ ಇದ್ಲು. ನನಗೆ ಅವಳ ಜೊತೆನೇ ಸೇರಿಕೊಂಡು ಅವಳು ನನಗೆ ಹೇಳ್ಕೊಡ್ತಾ ಇದ್ಲು. ನನಗೇನು ಗೊತ್ತಿಲ್ಲ ಅಂದರೆ ನಾನು ಹತ್ರ ಎಲ್ಲ ಕೇಳ್ತಾ ಇದ್ದೆ. ತುಂಬ ಚೆನ್ನಾಗಿ ಹೇಳ್ಕೊಡ್ತಾ ಇದ್ಲು. ಆ್ಯಂಡ್ ಅನ್ಎಕ್ಸ್ಪೆಕ್ಟೆಡ್ಲಿ ಐ ಗಾಟ್ 3rd ರ್ಯಾಂಕ್.
ನಮ್ಮ ವಾರ್ಡನ್ ಹೇಳ್ದಾಗ ಗೊತ್ತಾಯ್ತು ನನಗೆ, 3rd ರ್ಯಾಂಕ್ ಬಂದಿದೆಯಾ ನೀನು ಅಂತ. 0 ಇಂದ 3rd ರ್ಯಾಂಕ್ ಎಲ್ಲಿ? ಇಟ್ ವಾಸ್ ವೆರಿ ಸರ್ಪ್ರೈಸ್ ಟು ಮೀ. 3rd ರ್ಯಾಂಕ್ ಬಂದೆ. ಸೊ ಐ ವಾಸ್ ಹ್ಯಾಪಿ ಆ್ಯಂಡ್ ಮೈ ಫ್ರೆಂಡ್ ವಾಸ್ ಟೂ ಹ್ಯಾಪಿ. ಫ್ರೆಂಡ್ ಇರಬೇಕು. ಯಾವ ಥರ ಇರಬೇಕು ಗೊತ್ತಾ? ಅಯ್ಯೋ ಅವಳಿಗೆ ರ್ಯಾಂಕ್ ಬಂತು, ಇನ್ಮೇಲೆ ಅವಳ ಜೊತೆ ಮಾತಾಡಬಾರ್ದು, ಇನ್ಮೇಲೆ ಅವಳ ಜೊತೆ ಸೇರಬಾರ್ದು, ಆ ಥರ ಫ್ರೆಂಡ್ ನನಗೆ ಸಿಕ್ಕೇ ಇಲ್ಲ. ನನಗೆ ಸಿಕ್ಕಿರೋದು ಬಿಹೈಂಡ್ ದಟ್ ಲಿಟ್ರಲಿ ಅವಳಿಗೆ ಜಲಸ್ ಅನ್ನೋದೇ ಇಲ್ಲ ಅನಿಸುತ್ತೆ. ಇನ್ ಕೇಸ್ ನಾನೇನಾದರೂ ಆ ಪೊಸಿಷನಲ್ಲಿದ್ದರೆ ಡೆಫಿನೆಟ್ಲಿ ಜಲಸ್ ಪಡ್ತಿದ್ನೇನೋ, ಅವಳಿಗೆ ರ್ಯಾಂಕ್ ಬಂದುಬಿಡ್ತು ಹಂಗೆ ಹಿಂಗೆ ಅಂತ. ಬಟ್ ನನ್ನ ಫ್ರೆಂಡಿಗೆ ಆ ಥರ ಒಂದಿನವೂ ಅನಿಸಿಲ್ಲ. ಬೇರೆಯವರೆಲ್ಲ ಹೇಳಿರ್ಬೋದು ಅವಳಿಗೆ, ನೋಡ್ದಾ ನೀನು ಹೇಳ್ಕೊಟ್ಟಿದ್ದೇನೆ ಅವಳಿಗೆ ರ್ಯಾಂಕ್ ಬಂತು, ಸ್ಕೂಲಿಂಗ್ ಟೈಮ್ ವಾಸ್ ಡಿಫ್ರೆಂಟ್. ಆ ಥರ ನನ್ನ ಫ್ರೆಂಡ್ ಇದ್ಲು. ಸೊ ಅವಳ ಬಗ್ಗೆ ಇಷ್ಟು. ಈ ಥರ ಆಯಿತು. 9th ಆಯಿತು. 10th ನಮ್ಮ ಸ್ಕೂಲ್ಗೆ ನಾನೇ ಫಸ್ಟ್. ಐ ಗಾಟ್ 85% ಇನ್ 10th. ಸೊ ಸ್ಕೂಲಿಂಗ್ ಮುಗೀತು. ನೆಕ್ಸ್ಟ್ ಕಾಲೇಜಲ್ಲಿ ಫಸ್ಟಿಗೆ ಏನೋ ದಬಾಕ್ಬಿಡ್ತೀನಿ ಅಂತ PCMB ತೊಗೊಂಡೆ, ಬಯಾಲಜಿ. ನಂಗೆ ಲಿಟ್ರಲಿ ಆಗಿಲ್ಲ. ಸೊ ಇಂಗ್ಲೀಷ್ ಮೀಡಿಯಮ್ ಟು ಕನ್ನಡ ಮೀಡಿಯಮ್, ಅಗೇನ್ ಕನ್ನಡ ಮೀಡಿಯಮ್ ಟು ಇಂಗ್ಲೀಷ್ ಮೀಡಿಯಮ್. ಯಾರಿಗೆ ಅರ್ಥ ಆಗುತ್ತೆ ಗುರು? ನನಗಂತೂ ಏನು ಅರ್ಥ ಆಗ್ತಿರ್ಲಿಲ್ಲ. ಸೊ ಬಯಾಲಜಿ ಸವಾಸ ಬೇಡ ಅಂದ್ಬಿಟ್ಟು ಒಂದು ವಾರ ಏನೋ ಕ್ಲಾಸಲ್ಲಿ ಕೂತಿದ್ದೆ ಅಷ್ಟೇ. ಅವ್ರು ಹೇಳೋ ಸೈಂಟಿಫಿಕ್ ನೇಮ್ಸ್ಗೂ ಅದಕ್ಕೂ ಇದಕ್ಕೂ ಸ್ವಾಮಿ ನನಗೆ ಬೇಡ ಸವಾಸ ಅಂದ್ಬಿಟ್ಟು ಕಂಪ್ಯೂಟರ್ ಸೈನ್ಸ್ ಶಿಫ್ಟ್ ಆಗಿಬಿಟ್ಟೆ. ಸೈನ್ಸೇ PCMC ತೊಗೊಂಡೆ. ಸೊ ಹೆಂಗೋ ಓದ್ತಾ ಅವಾಗ ಸ್ವಲ್ಪ ಓಕೆ, ನನಗೆ ಹೆಂಗೆ ಓದಬೇಕನ್ನೋ ಒಂದು ನಾಲೆಜ್ ಇತ್ತು. ಓದಿದೆ. ಫಸ್ಟ್ PUC 95-96. ಅದು ಯಾರು ಲೆಕ್ಕಕ್ಕೆ ತೊಗೊತಾರೆ? ತೊಗೊಂಡು ನಾನು ಸೆಕೆಂಡ್ PUC ತಾನೆ. ಸೊ ಸೆಕೆಂಡ್ PUCಯಲ್ಲಿ 91% ಏನೋ ಬಂತು. ಸೊ ನನಗೆ ಆಸೆ ಇತ್ತು ನಾನು ಇಂಜಿನಿಯರಿಂಗ್ ಓದಬೇಕಂತ. ಕಾರಣಾಂತರಗಳಿಂದ ಓದೋಕ್ಕಾಗಲಿಲ್ಲ. ಯಾರ್ಯಾರ ಹಣೆ ಬರದಲ್ಲಿ ಏನೇನು ಬರೆದಿರುತ್ತೋ ಅದನ್ನೇ ಓದೋಕ್ಕಾಗೋದು. ಸೊ ನಾನು BCA ಮಾಡಿದೆ, ಬ್ಯಾಚುಲರ್ಸ್ ಆಫ್ ಕಂಪ್ಯೂಟರ್ ಅಪ್ಲಿಕೇಶನ್, ತುಮಕೂರಲ್ಲಿ. ಅಲ್ಲೂ ಹಾಸ್ಟೆಲೇ. ಸೊ ನಾನು 8th ಸ್ಟ್ಯಾಂಡರ್ಡಿಂದ ಡಿಗ್ರಿ ಮುಗಿಸೋ ತನಕ ಹಾಸ್ಟೆಲಲ್ಲೇ ಇದ್ದಿರೋದು. ಸೊ ಇದಾಗಿತ್ತು ನನ್ನ ಎಜುಕೇಷನ್. ಐ ಹ್ಯಾವ್ ಕಂಪ್ಲೀಟೆಡ್ ಮೈ ಬ್ಯಾಚುಲರ್ಸ್ ಇನ್ ಕಂಪ್ಯೂಟರ್ ಅಪ್ಲಿಕೇಶನ್. ನೋಡೋಣ ಮುಂದಕ್ಕೆ ಓದುವಂಥ ಯೋಗ ಸಿಕ್ಕಿದ್ರೆ ಓದ್ತೀನಿ, ಡೆಫಿನೆಟಾಗಿ ಓದ್ತೀನಿ. ಬಟ್ ಈಗ ಸದ್ಯಕ್ಕೆ ಅದ್ರ ಮೇಲೆ ಇಂಟ್ರೆಸ್ಟ್ ಇಲ್ಲ. ಓದಿಗೆ ಯಾವ ಏಜ್ ಫ್ರೆಂಡ್ಸ್? ಎಲ್ಲ ಏಜಲ್ಲೂ ಓದ್ಬೋದು. 80 ವರ್ಷ 90 ವರ್ಷದಲ್ಲೇ ಓದ್ತಾರಂತೆ. ಓದಬೇಕು ಅನ್ನೋದೊಂದು ಮನಸ್ಸಲ್ಲಿದ್ದರೆ ಯಾವ ಏಜಲ್ಲಿ ಬೇಕಾದರೂ ಓದ್ಬೋದು. ಸದ್ಯಕ್ಕೆ ನನಗೆ ಆಸಕ್ತಿ ಇಲ್ಲ. ಸಾಕು, BCA ಕಂಪ್ಲೀಟ್ ಮಾಡ್ಕೊಂಡಿದ್ದೀನಿ. ಸೊ ಆಫ್ಟರ್ BCA ಕೊರೋನಾ ಟೈಮಲ್ಲಿ ಅದೂ BCA ಮಾಡಿತ್ತು. ಸೊ ಕೊರೋನಾ 2 ವರ್ಷ ಮನೇಲಿ ಕೂತ್ಕೊಂಡೆ. BCA ಆದಮೇಲೆ MCA ಮಾಡಬೇಕಂತ ಆಸೆ ಇತ್ತು. ಕಾರಣಾಂತರಗಳನ್ನ ಮಾಡೋಕ್ಕಾಗಲಿಲ್ಲ. ಇಟ್ಸ್ ಓಕೆ. ನನಗೆ ಇನ್ನೊಂದು ಅರ್ಥ ಆ ಟೈಮಲ್ಲಿ ಏನು ಅರ್ಥ ಆಗಿದೆ ಅಂದರೆ, ನಮಗೆ ಎಷ್ಟಾಗುತ್ತೋ ಅಷ್ಟನ್ನೇ ಮಾಡಬೇಕು. ಅದು ನನಗೆ ಚೆನ್ನಾಗಿ ಅರ್ಥ ಆಯಿತು. ನಮಗೇನು ಸಿಗುತ್ತೋ ಅದರಲ್ಲಿ ತೃಪ್ತಿ ಪಡಬೇಕು. ನಾವು ನಿಜವಾಗ್ಲೂ ನಮಗೇನು ಸಿಕ್ಕಿರುತ್ತೋ ಅದರಲ್ಲಿ ತೃಪ್ತಿ ಪಟ್ಟರೆ ನನಗಿದಿಲ್ಲ ಅನ್ನೋ ಭಾವನೆನೇ ಬರಲ್ಲ. ಓಕೆ, BCA ಮುಗೀತು, ಸಾಕು ಬಿಡು ಅಂತ ಅಂದ್ಕೊಂಡು ನಾನು ನೆಕ್ಸ್ಟ್ ನಮ್ಮ ಮನೇಲೇನು ನೀನು ಓದಬೇಡ ಮಾಡಬೇಡ ಅಂತ ಏನು ಹೇಳಲಿಲ್ಲ. ನನಗೆ ಸಾಕು ಅನ್ನಿಸ್ತು. ಆ್ಯಕ್ಚುಲಿ BCAನೇ ಇಷ್ಟ ಇಲ್ಲ, ಇನ್ನು MCA ಮಾಡಬೇಕಂತ ಯಾಕೆ, ಓದಿರೋದು ಒಂದು ಡಿಗ್ರಿ ಸಾಕಪ್ಪ ಅಂದ್ಕೊಂಡು ನಾನು ಜಾಬ್ ಜಾಯ್ನ್ ಆದೆ. ಜಾಬ್ ಅಂದರೆ ನಾನು ಥರ್ಡ್ ಪಾರ್ಟಿ ಫಾರ್ ಬ್ಯಾಂಕಿಗೆ ಥರ್ಡ್ ಪಾರ್ಟಿಯಾಗಿ ವರ್ಕ್ ಮಾಡ್ತಿದ್ದೆ ಲೋನಿಂಗ್ ಡಿಪಾರ್ಟ್ಮೆಂಟಲ್ಲಿ. ಸೊ ವರ್ಕಿಂಗ್ ಎಲ್ಲ ಪ್ರಾಸೆಸ್ಸಲ್ಲಿತ್ತು. ಸೊ ಈಗ ಲವ್ ಸ್ಟೋರಿ ಅಂತ ಏನೂ ಇಲ್ಲ. ಅಂದರೆ ನಾವೇನು ಪಾರ್ಕು ಸಿನಿಮಾ ಆ ಥರ ಎಲ್ಲ ತಿರುಗಾಡೇ ಇಲ್ಲ. ಜಸ್ಟ್ ಈ ವಾಸ್ ಮೈ ಲೆಕ್ಚರರ್. ಮೈ ಹಸ್ಬೆಂಡ್ ಈಸ್ ಮೈ ಲೆಕ್ಚರರ್ ಓನ್ಲಿ. ನಾನು ನನ್ನ ಲೆಕ್ಚರರ್ನೇ ಮದುವೆ ಆಗಿರೋದು. ಸೊ ಲವ್ ಕಮ್ ಅರೇಂಜ್ ಮ್ಯಾರೇಜ್. ನಾನೇನು ಓಡ್ಬಂದು ಮದುವೆ ಆಗಿಲ್ಲ, ಮನೇಲೆಲ್ಲ ಒಪ್ಪಿಸಿ ಮದುವೆ ಆಗಿದ್ದೀನಿ. ಸೊ ಲವ್ ಸ್ಟೋರಿ ಅಂದರೆ ದೊಡ್ಡ ಲವ್ ಸ್ಟೋರಿ ಏನಿಲ್ಲ. ಅವರು ನನಗೆ PUCಯಲ್ಲೇ ತುಂಬ ಇಷ್ಟ ಆಯಿತು. ಎಜುಕೇಷನ್ ಒಂದು ಕಡೆ ಆದರೆ ಆ ಏಜಲ್ಲಿ ಮನಸ್ಸು ಎಳಿತಾ ಇರುತ್ತೆ, ಏನೇನೋ ಮಾಡ್ತಾ ಇರುತ್ತೆ. ಎಲ್ಲರಿಗೂ ಗೊತ್ತು ಇದೇನು ಇದೇನಲ್ಲ. ಸೊ ಓದು ಪಾಠ ಸಪ್ರೇಟ್. ನನ್ನ ಲವ್ ನನಗೆ ಎಜುಕೇಷನಲ್ಲಿ ಏನೂ ಡಿಸ್ಟರ್ಬ್ ಮಾಡಿಲ್ಲ. ನಾನು ಚೆನ್ನಾಗೇ ಓದಿದ್ದೀನಿ. ಸೊ
ಸೊ ನನಗೆ ಅವರ ಲೈಕ್ ಆಲ್ಮೋಸ್ಟ್ ಎಲ್ಲರಿಗೂ ಇಷ್ಟ ಇತ್ತು. ಎಲ್ಲರೂ ಅವ್ರು ಬಂದರೆ ಅಂತ ಕಂಡುಬಿಟ್ಕೊಟ್ಟೆ ನೋಡ್ತಿದ್ರು. ಸೊ ನನ್ನ ಹಸ್ಬೆಂಡ್ ಅಂತ ನಾನು ಹೇಳ್ತಿಲ್ಲ, ಅವಾಗ ಹೆಂಗಿತ್ತು ಸಿಚುವೇಶನ್ ಅದನ್ನು ಹೇಳ್ತಾ ಇದ್ದೀನಿ. ಸೊ ಎಲ್ಲ ಹುಡುಗಿರಿ ಎಲ್ಲರಿಗೂ ಅವರಂದರೆ ಸ್ವಲ್ಪ ಇದೆ, ಬಟ್ ಅವ್ರು ಸಖತ್ ಸ್ಟ್ರಿಕ್ಟ್ ಇದ್ದರು. ಪಟ ಪಟ ಅಂತ ಕೆನ್ನೆಗೆ ಹೊಡೆಯೋರು, ಓದಿಲ್ಲ ಮತ್ತು ಸ್ಟಡಿ ಅವರೆಲ್ಲ ಕೂರಿಸ್ಕೊಂಡು ಓದಬೇಕಾದ್ರೆ ನಾನಂತ ಅವ್ರನ್ನೇ ನೋಡ್ಕೋತಾ ಇದ್ದೆ. ಓಕೆ, ಆ ಏಜಲ್ಲಿ ಎವ್ರಿಥಿಂಗ್ ಈಸ್ ಕಾಮನ್. ಬಟ್ ಅದನ್ನು ಸೀರಿಯಸ್ ಆಗಿ ತೊಗೊಂಡ್ರೆ ಕಷ್ಟ ಆಗುತ್ತೆ. ಓಕೆ, ಅವರು ಮೋಸ್ಟ್ಲಿ ಅಲ್ಲೇ ಇದ್ದಿದ್ರೆ ನಾನು ಸೀರಿಯಸ್ ಆಗಿ ತೊಗೊತಿದ್ನೇನೋ, ಬಟ್ ಅವರು ಜಾಬ್ ಬಿಟ್ಬಿಟ್ರು. ಆ್ಯಂಡ್ ಆ ಸಮಯದಲ್ಲಿ ಸರ್ ನಾನು ನಿಮ್ಮನ್ನ ಲವ್ ಮಾಡ್ತಿದ್ದೀನಿ ಅಂತ ಹೋಗಿ ಹೇಳೋಕ್ಕಾಗಲ್ಲ, ಬಿಕಾಸ್ ಈಸ್ ಮೈ ಲೆಕ್ಚರರ್. ಆ್ಯಕ್ಚುಲಿ ಫಸ್ಟ್ ಪ್ರಪೋಸ್ ಮಾಡಿದ್ದು ನಾನೇ, ಅವರಲ್ಲ. ಯಾವಾಗ ಪ್ರಪೋಸ್ ಮಾಡಿದೆ ಅಂದರೆ ನಾನು ಡಿಗ್ರಿ ಸೆಕೆಂಡ್ ಇಯರಲ್ಲಿದ್ದಾಗ ವಿ ಯೂಸ್ ಟು ಚಾಟ್ ಇನ್ FB, ಫೇಸ್ಬುಕ್ಕಲ್ಲಿ ಚಾಟ್ ಮಾಡ್ತಾಯಿದ್ವಿ. ಸೊ ಐ ಓನ್ಲಿ ಆಸ್ಕ್ಡ್ ಹಿಮ್ ದಟ್ ವಿಲ್ ಯು ಮ್ಯಾರಿ ಮೀ. he was like ಅವರಿಗೆ ಫೀಲಿಂಗ್ಸ್ ಇತ್ತು, ಬಟ್ ಅವ್ರು ಹೇಳಿಲ್ಲ ಸ್ಟಾರ್ಟಿಂಗು. ನಾನೇ ಹೇಳಿದೆ ವಿಲ್ ಯು ಮ್ಯಾರಿ ಮೀ ಅಂತ. ಸೊ ಅವ್ರು ಹೇಳಿದ್ರು ಕಂಪ್ಲೀಟ್ ಯುವರ್ ಎಜುಕೇಷನ್, ಆಮೇಲೆ ನೋಡೋಣ ಅಂತ. ಸೊ ನಾನು ಮನೇಲೆಲ್ಲ ಹೇಳಿದೆ, ಅಪ್ಪ ಅಮ್ಮ ಒಪ್ಕೊಂಡಿಲ್ಲ, ಬೇಡ, ಬೇರೆ ಸ್ಟೇಟ್ ಬೇರೆ ಕ್ಯಾಸ್ಟ್ ನಮಗೆ ಹಾಕಿದೆಲ್ಲ ಬೇಡ ಅಂತಂದರು. ನಾನು ಇಲ್ಲ, ನನಗೆ ಬೇಕು, ನಾನು ಅವ್ರನ್ನೇ ಮದುವೆ ಆಗೋದು ಅಂತ ಹಠ ಮಾಡ್ಕೊಂಡು ಕೂತ್ಕೊಂಡೆ. ಸ್ವಲ್ಪ ಓದೆಗಿದ್ದೆ ಎಲ್ಲ ಬಿತ್ತು, ಹಂಗೂ ಕಷ್ಟಪಟ್ಟು ಹಿಂಗೆ ಮಾಡಿ ಒಪ್ಪಿಸ್ದೆ. ಅವರು ಬಂದು ಮನೇಲಿ ಮಾತಾಡಿದ್ರು. ಈ ವಾಸ್ ಓಕೆ, ನೀನು ಎಜುಕೇಷನ್ ಕಂಪ್ಲೀಟ್ ಆಯಿತು, ನೀನು ಸ್ವಲ್ಪ ಕೆಲಸ ಎಲ್ಲ ಮಾಡಿ ಯು ಹ್ಯಾವ್ ಡನ್ ಯುವರ್ ಜಾಬ್ಸ್ ಅಂತ ಹೇಳ್ಬಿಟ್ಟು ಮನೇಲಿ ಓಕೆ ದಿಸ್ ಇಸ್ ದ ಟೈಮ್ ಟು ಟಾಕ್ ಇನ್ ಹೋಮ್ ಅಂತ ಅನಿಸಿ ಈ ಕೇಮ್ ಟು ಅವ್ರು ನಮ್ಮ ಮನೆಗೆ ಬಂದು ಮಾತಾಡಿದ್ರು. ಸೊ ಜಾಸ್ತಿ ಇಂಗ್ಲೀಷ್ ಯೂಸ್ ಮಾಡ್ತಿದ್ದೀನಿ ಅಂತ ಅಂದ್ಕೋಬೇಡಿ, ಅದು ಹಂಗೆ ಬಂದ್ಬಿಡುತ್ತೆ ನನಗೆ. ಸಾರಿ ಫಾರ್ ದಟ್. ನನ್ನನ್ನು ದಯವಿಟ್ಟು ಕ್ಷಮಿಸಿ ಆಂಗ್ಲ ಭಾಷೆಯಲ್ಲಿ ಮಾತಾಡಿದ್ದಕ್ಕೆ. ಸೊ ಹಿಂಗಾಗಿ ಅವ್ರ ಮನೇಲಿ ಒಪ್ಕೊಂಡ್ರು, ನಮ್ಮ ಮನೇಲಿ ಒಪ್ಕೊಂಡ್ರೆ. ಸೊ ಲವ್ ಕಮ್ ಅರೇಂಜ್ ಮ್ಯಾರೇಜ್, ದೊಡ್ಡ ಲವ್ ಸ್ಟೋರಿ ಏನಿಲ್ಲ. ನಾವು ಯಾವ ಪಾರ್ಕಿಗೂ ಹೋಗಿಲ್ಲ, ಯಾವ ಸಿನಿಮಾಗೂ ಹೋಗಿಲ್ಲ. ಹಿಂಗಾಯಿತು, ಮದುವೆ ಆಯಿತು. ಸೊ ನನ್ನ ಏಜ್, ನೆಕ್ಸ್ಟ್ ಕ್ವೆಶನ್, ಮೈ ಏಜ್. ನನ್ನ ಏಜ್ ಪ್ರೆಸೆಂಟ್ 20. ಯಾವ ಹುಡುಗಿರು ಯಾವ ಥರ ಏಜ್ ಹೇಳ್ತಾರಾ? ಹೇಳ್ಬಾರ್ದು, ನಾನು ಹೇಳಲ್ಲ, 20 ಅಷ್ಟೇ. ಓಕೆ, ನೆಕ್ಸ್ಟ್ ನಾನು ಅಟ್ ಪ್ರೆಸೆಂಟ್ ಯಾವುದು ಜಾಬ್ ಮದುವೆ ಆದಮೇಲೆ ನಾನು ಟ್ರೈ ಮಾಡಿದೆ, ಇಲ್ಲಿ ಬ್ಯಾಂಕಿಂಗೆಲ್ಲ ಕೆಲಸ ಹುಡುಕ್ದೆ. ಬಟ್ ಆ ಟೈಮಿಗೆ ನಾನು ಪ್ರೆಗ್ನೆಂಟ್ ಆದೆ, ನನ್ನ ಮಗು ಬಂದ, ಮುಗೀತು ಇಷ್ಟಕ್ಕೆ. ಸೊ ಮುಂದಕ್ಕೆ ನೋಡೋಣ, ಮಾಡಬೇಕಾದ್ರೆ ಎಜುಕೇಷನ್ ಟ್ರೈ ಮಾಡಿ. ನಮ್ಮನೇಲಿ ಬೇಡ ಅಂತ ಯಾವುದಕ್ಕೆ ಹೇಳಲ್ಲ, ಓದ್ತೀಯಾ ಈಗ ಓದ್ತೀನಿ ಅಂದರೂ ಓದಿಸ್ತಾರೆ. ಸೊ ನನಗೆ ಇಂಟ್ರೆಸ್ಟ್ ಇಲ್ಲ, ಪಾಪು ಚಿಕ್ಕವನೆಲ್ಲ, ಒಂದು ಸ್ವಲ್ಪ ದೊಡ್ಡವನಾಗಿ ಸ್ಕೂಲ್ಗೆ ಹೋಗಂಗಾದರೆ ನನಗೂ ಓಕೆ, ನಾನು ಒಂದು ಟೀಚರ್ ಜಾಬ್ ಜಾಯ್ನ್ ಆಗೋಣ, ಇಲ್ಲ ಓದಬೇಕಂದ್ರೆ ಓದೋಣ, ಏನೋ ಒಂದು ಮಾಡೋಣ. ಬಟ್ ನಾನು ಮನೆಯಲ್ಲಿ ನಾನು ಕೆಲಸ ಮಾಡಿಕೊಂಡು ಮಗುನ ನೋಡಿಕೊಂಡು ನನಗೆ ಇದೇ ಸಾಕಾಗ್ತಾಯಿದೆ ಇವಾಗ. ಆ್ಯಂಡ್ ಟೈಮ್ ಫ್ರೀ ಆಗಿದ್ದಾಗ ನಾನು ಬುಕ್ಸ್ ಓದ್ತೀನಿ. ಮೂಕಜ್ಜಿಯ ಕನಸುಗಳು, ಆ ಬುಕ್ಸ್ ಸದ್ಯಕ್ಕೆ ಓದ್ತಾ ಇದ್ದೀನಿ, ಚೆನ್ನಾಗಿದೆ ಸ್ಟೋರೀಸ್. ಅಂದರೆ ಯಾಕೆ ಓದ್ತಿದ್ದೀನಿ ಅಂತಂದರೆ, ಇವನು ಮೊಬೈಲ್ ಇಟ್ಕೊಂಡು ಕೂತ್ಕೊಂಡ್ರೆ ಅದನ್ನೇ ಇದು ಮಾಡ್ತಾನಲ್ಲ. ಸೊ ಬುಕ್ ಇಟ್ಕೊಂಡು ಕೂತ್ಕೊಂಡ್ರೆ ಅವನಿಗೆ ಸ್ವಲ್ಪ ಇಂಟ್ರೆಸ್ಟ್ ಬರುತ್ತೆ. ಮಕ್ಳಿಗೆ ನಿಜವಾಗ್ಲೂ ನಾವು ಏನು ಮಾಡ್ತೀವೋ ಅದನ್ನು ಅವರು ಮಾಡ್ತಾರೆ. ಸೊ ಹಿಂಗೆ ನಾನು ಬುಕ್ ಇಟ್ಕೊಂಡು ಕೂತ್ಕೊಂಡು ಓದ್ತಾ ಇದ್ದೆ, ಇವನಿಗೂ ಅದೇ ಬರುತ್ತೆ, ಇವನು ಬುಕ್ಸ್ ಎಲ್ಲ ಇದು ಮಾಡ್ತಾನೆ. ಸೊ ಓಕೆ, ಆ್ಯಂಡ್ ಇದಾಗಿತ್ತು ಇವತ್ತಿನ ವಿಡಿಯೋ. Thanks for watching this video. Please subscribe my channel and support me. Thank you.